ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮೊಣಕೈಗೆ ಏಟು ಬಿದ್ದಾಗ ಕರೆಂಟ್ ಶಾಕ್ ಹೊಡೆದಂತೆ ಆಗಲು ಕಾರಣವೇನು? ಆಪ್ಷನ್ಸ್: ಎ ಕೊಬ್ಬು, ಬಿ ನರ, ಸಿ ಮೆದುಳು, ಡಿ ಮೂಳೆ. ಸರಿಯಾದ ಉತ್ತರ ಆಪ್ಷನ್ ಬಿ ನರ. ಮೊಣಕೈಗೆ ಏಟು ಬಿದ್ದಾಗ ಅಥವಾ ಗೋಡೆ ಏನಾದರೂ ತಾಕಿದಾಗ ಕರೆಂಟ್ ಶಾಕ್ ಹೊಡೆದಂತೆ ಆಗುತ್ತದೆ. ಇದಕ್ಕೆ ಕಾರಣವೆಂದರೆ ನಮ್ಮ ದೇಹದಲ್ಲಿ ಕೆಲವು ಸಾಗರದಷ್ಟು ನರಕೋಶಗಳು ಇರುತ್ತವೆ. ನರಕೋಶಗಳು ಬ್ರೈನ್ ಸಿಗ್ನಲ್ ಅನ್ನು ಕೈವರೆಗೆ ಕಳಿಸುತ್ತವೆ. ಹಾಗೆಯೇ ಈ ನರಕೋಶಗಳು ಎಲುಬು ಮತ್ತು ಮಾಂಸದ ಮಧ್ಯದಲ್ಲಿ ಸುರಕ್ಷಿತವಾಗಿರುತ್ತವೆ. ಮೊಣಕೈನ ಈ ಭಾಗದಲ್ಲಿ ನರಕೋಶಗಳು ಫ್ಯಾಟ್ನಿಂದ ಮುಚ್ಚಿಕೊಂಡಿರುತ್ತವೆ. ಇದರಿಂದ ಮೊಣಕೈಗೆ ಏನಾದರೂ ತಾಗಿದರೆ ಅಥವಾ ಏಟು ಬಿದ್ದರೆ ಅದರಲ್ಲಿರುವ ನರಕೋಶ ಡಿಸ್ಟರ್ಬ್ ಆಗಿ ಕರೆಂಟ್ ಶಾಕ್ ಹೊಡೆದಂತೆ ಅನುಭವವಾಗುತ್ತದೆ. ಎರಡನೇ ಪ್ರಶ್ನೆ, ಪ್ರತಿದಿನ ಸ್ನಾನ ಮಾಡದೇ ಇದ್ದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಫಂಗಲ್ ಇನ್ಫೆಕ್ಷನ್, ಬಿ ತುರಿಕೆ, ಸಿ ಮೊಡವೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪ್ರತಿದಿನ ಸ್ನಾನವನ್ನು ಮಾಡದೇ ಇದ್ದರೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಸೋಂಕಿಗೆ ಒಳಗಾಗಬೇಕಾಗುತ್ತದೆ. ತೇವಾಂಶ, ಬೆವರು ಮತ್ತು ಸಂಗ್ರಹವಾದ ಕೊಳಕು ಹಾನಿಕಾರಕ ಸೂಕ್ಷ್ಮ ಜೀವಾಣುಗಳ ಬೆಳವಣಿಗೆಗೆ ಪರಿಪೂರ್ಣ ವಾತಾವರಣವನ್ನು ಸೃಷ್ಟಿಸುತ್ತದೆ. ಇದು ಕ್ರೀಡಾಪಟುವಿನ ಕಾಲು ಅಥವಾ ಜೋಕ್ ಕಜ್ಜಿಯಂತಹ ಚರ್ಮದ ಸೋಂಕುಗಳಿಗೂ ಕಾರಣವಾಗುತ್ತದೆ ಮತ್ತು ಡೆಡ್ ಸ್ಕಿನ್ ಸೆಲ್ ಹೆಚ್ಚಾಗಿ ಇದರಿಂದ ಚರ್ಮ ಡ್ರೈ ಆಗಿ ತುರಿಕೆ ಉಂಟಾಗುತ್ತದೆ. ಮೊಡವೆಗಳ ತೊಂದರೆ ಹೆಚ್ಚಾಗುವುದರ ಜೊತೆಗೆ ಫಂಗಲ್ ಇನ್ಫೆಕ್ಷನ್ ಬರುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತದೆ. ಮೂರನೇ ಪ್ರಶ್ನೆ, ನಮ್ಮ ದೇಹದಲ್ಲಿರುವ ಮೆಟಬಾಲಿಸಮ್ ಸರಿಯಾಗಿ ನಿರ್ವಹಣೆ ಮಾಡದಿದ್ದರೆ ಏನಾಗುತ್ತದೆ? ಆಪ್ಷನ್ಸ್: ಎ ತೂಕ ಹೆಚ್ಚುತ್ತದೆ, ಬಿ ಥೈರಾಯ್ಡ್ ಬರುತ್ತದೆ, ಸಿ ಶುಗರ್, ಡಿ ಕೂದಲು ಉದುರುವಿಕೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ವಿಶೇಷವಾಗಿ ನಮ್ಮ ಥೈರಾಯ್ಡ್ ಗ್ರಂಥಿಯ ಮುಖ್ಯ ಕೆಲಸ ಮೆಟಬಾಲಿಸಮ್ ನಿರ್ವಹಣೆ ಮಾಡುವುದು. ಆದರೆ ದೇಹದಲ್ಲಿ ಕಡಿಮೆ ಪ್ರಮಾಣದ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿಯಾದರೆ ಅದರಿಂದ ಮೈ ತುಂಬ ಬೊಜ್ಜು ಆವರಿಸಿಕೊಳ್ಳುತ್ತದೆ. ಇದರಿಂದ ದೇಹದ ಗಾತ್ರ ಹೆಚ್ಚಾಗುತ್ತದೆ. ಹೈಪೋಥೈರಾಯ್ಡಿಸಮ್ ಸಮಸ್ಯೆ ಕಂಡುಬರುತ್ತದೆ. ಈ ಥೈರಾಯ್ಡ್ ಸಮಸ್ಯೆಗಳು ಪುರುಷರಿಗಿಂತ ಹೆಚ್ಚಾಗಿ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುತ್ತದೆ. ನಾಲ್ಕನೇ ಪ್ರಶ್ನೆ, ಅಧಿಕ ರಕ್ತದೊತ್ತಡವನ್ನು ತಕ್ಷಣವೇ ಕಡಿಮೆ ಮಾಡಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಮಜ್ಜಿಗೆ, ಬಿ ಬಿಸಿ ನೀರು, ಸಿ ಕಲ್ಲಂಗಡಿ, ಡಿ ಎಳನೀರು. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಎಳನೀರು ಮತ್ತು ಕಲ್ಲಂಗಡಿ ದೇಹವನ್ನು ಹೈಡ್ರೇಟ್ ಮಾಡುವಲ್ಲಿ ಉತ್ತಮವಾಗಿದೆ. ಅವುಗಳು ಎಲೆಕ್ಟ್ರೋಲೈಟ್ಗಳಿಂದ ಸಮೃದ್ಧವಾಗಿವೆ. ಅವು ಒತ್ತಡವನ್ನು ಕಡಿಮೆ ಮಾಡುತ್ತವೆ. ಕಡಿಮೆ ಸ್ನಾಯು ಉದ್ವೇಗವು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ಅಧಿಕ ರಕ್ತದೊತ್ತಡವನ್ನು ತಕ್ಷಣವೇ ಕಡಿಮೆ ಮಾಡುವಲ್ಲಿ ಹೆಚ್ಚು ಸಹಾಯ ಮಾಡುತ್ತದೆ. ಐದನೇ ಪ್ರಶ್ನೆ, ಪುರುಷರು ಆರೋಗ್ಯಕರ ವೀರ್ಯಾಣುಗಳನ್ನು ಹೆಚ್ಚಿಸಿಕೊಳ್ಳಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಚಕ್ಕೆ ಚಹಾ, ಬಿ ಅಗಸೆ ಬೀಜ, ಸಿ ಬೆಳ್ಳುಳ್ಳಿ, ಡಿ ಅಣಬೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳ್ಳುಳ್ಳಿ. ಬೆಳ್ಳುಳ್ಳಿಯಲ್ಲಿ ಪ್ರೋಟೀನ್, ವಿಟಮಿನ್ ಸಿ, ವಿಟಮಿನ್ ಡಿ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಜಿಂಕ್ ಸೇರಿದಂತೆ ಹಲವಾರು ರೀತಿಯ ಪೌಷ್ಟಿಕಾಂಶಗಳ ಮಹಾಪೂರವೇ ಇದರಲ್ಲಿ ಕಂಡುಬರುತ್ತದೆ. ಇಷ್ಟೆಲ್ಲ ಪೌಷ್ಟಿಕಾಂಶಗಳನ್ನು ಹೊಂದಿರುವ ಬೆಳ್ಳುಳ್ಳಿಯನ್ನು ರಾತ್ರಿ ಮಲಗುವ ಮುನ್ನ ಕೇವಲ 1 ಎಸಳನ್ನು ಸೇವನೆ ಮಾಡುವುದರಿಂದ ಇದು ಆರೋಗ್ಯಕರ ವೀರ್ಯಾಣುಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ಆರನೇ ಪ್ರಶ್ನೆ, ಲೈಂಗಿಕತೆಯ ನಂತರ ಗರ್ಭಿಣಿಯಾಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಆಪ್ಷನ್ಸ್: ಎ 10 ರಿಂದ 12 ದಿನ, ಬಿ 3 ತಿಂಗಳು, ಸಿ 3 ವಾರ, ಡಿ 12 ದಿನದ ನಂತರ. ಸರಿಯಾದ ಉತ್ತರ ಆಪ್ಷನ್ ಡಿ 12 ದಿನದ ನಂತರ. ಫಲವತ್ತಾದ ಮೊಟ್ಟೆಯು ಗರ್ಭಾಶಯಕ್ಕೆ ತೆರಳುತ್ತದೆ ಮತ್ತು ಗರ್ಭಾಶಯದ ಒಳಪದರದಲ್ಲಿ ಅಳವಡಿಸಿ ಸಾಮಾನ್ಯವಾಗಿ ಲೈಂಗಿಕತೆಯ ನಂತರ
6ರಿಂದ 12 ದಿನಗಳ ನಂತರ ಗರ್ಭಧಾರಣೆಯನ್ನು ಪ್ರಾರಂಭಿಸುತ್ತದೆ. ತಜ್ಞರ ಪ್ರಕಾರ ಲೈಂಗಿಕತೆಯು ಉತ್ತಮವಾಗಿದ್ದರೆ ಗರ್ಭಧಾರಣೆಯ ಸಾಧ್ಯತೆಗಳು ಉತ್ತಮವಾಗಿರುತ್ತದೆ. 7ನೇ ಪ್ರಶ್ನೆ, ವಿಶ್ವದ ಅತ್ಯಂತ ವಿಷಕಾರಿ ಪ್ರಾಣಿ ಯಾವುದು? ಆಪ್ಷನ್ಸ್: ಎ ಬಾಕ್ಸ್ ಜೆಲ್ಲಿ ಮೀನು, ಬಿ ಕೊಳಕುಮಂಡಲ, ಸಿ ತಿಮಿಂಗಲ, ಡಿ ಕಿಂಗ್ ಕೋಬ್ರಾ. ಸರಿಯಾದ ಉತ್ತರ ಆಪ್ಷನ್ ಎ ಬಾಕ್ಸ್ ಜೆಲ್ಲಿ ಮೀನು. ಪುರಾಣಗಳ ಪ್ರಕಾರ ಕಿಂಗ್ ಕೋಬ್ರಾ ವಿಶ್ವದ ಅತ್ಯಂತ ವಿಷಕಾರಿ ಪ್ರಾಣಿ ಎಂದು ಹೇಳುವುದಾದರೆ ನೈಜತೆ ಮತ್ತು ವಿಜ್ಞಾನಿಗಳ ಪ್ರಕಾರ ಬಾಕ್ಸ್ ಜೆಲ್ಲಿ ಮೀನು ವಿಶ್ವದ ಅತ್ಯಂತ ವಿಷಕಾರಿ ಪ್ರಾಣಿ ಎಂದು ಹೇಳಲಾಗಿದೆ. 8ನೇ ಪ್ರಶ್ನೆ, ರಾತ್ರಿ ಊಟಕ್ಕೆ ಯಾವುದನ್ನು ಸೇವಿಸುವುದರಿಂದ ಹೊಟ್ಟೆಯ ಬೊಜ್ಜು ಹೆಚ್ಚಾಗುವಂತೆ ಮಾಡುತ್ತದೆ? ಆಪ್ಷನ್ಸ್: ಎ ರಾಗಿ ಮುದ್ದೆ, ಬಿ ಚಪಾತಿ, ಸಿ ಜೋಳದ ರೊಟ್ಟಿ, ಡಿ ಇಡ್ಲಿ ಮತ್ತು ದೋಸೆ. ಸರಿಯಾದ ಉತ್ತರ ಆಪ್ಷನ್ ಬಿ ಚಪಾತಿ. ರಾತ್ರಿಯಲ್ಲಿ ಗೋಧಿಯಿಂದ ತಯಾರಿಸಿದ ಚಪಾತಿಯನ್ನು ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇದು ನಮ್ಮ ಹೊಟ್ಟೆಯ ಸುತ್ತಲೂ ಬೊಜ್ಜನ್ನು ಕೇಂದ್ರೀಕರಿಸುತ್ತದೆ. ಕೊಬ್ಬು, ಆಮ್ಲತೆ, ಗ್ಯಾಸ್ಟ್ರಿಕ್ ಮತ್ತು ಇತರ ಜೀರ್ಣಕ್ರಿಯೆಯ ಸಮಸ್ಯೆಯನ್ನು ಹೆಚ್ಚಿಸುತ್ತದೆ. ಒಂದು ವೇಳೆ ರಾತ್ರಿಯ ಸಮಯದಲ್ಲಿ ಆಹಾರಕ್ಕಾಗಿ ಚಪಾತಿಯನ್ನು ಸೇವಿಸುವವರು ಸಂಜೆ 6 ಗಂಟೆಯ ಮೊದಲೇ ಸೇವಿಸುವುದು ಉತ್ತಮ. 9ನೇ ಪ್ರಶ್ನೆ, ನಿಯಮಿತವಾಗಿ ಚೆರ್ರಿ ಹಣ್ಣುಗಳನ್ನು ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಕರಳು ಶುಚಿ, ಬಿ ಸಂಧಿವಾತ ನಿವಾರಣೆ, ಸಿ ಹಸಿವಾಗುತ್ತದೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ಸಂಧಿವಾತ ನಿವಾರಣೆ. ನಿಯಮಿತವಾಗಿ ಚೆರ್ರಿ ಹಣ್ಣುಗಳನ್ನು ಸೇವಿಸುವುದರಿಂದ ಇದು ನಮ್ಮ ನರಮಂಡಲವನ್ನು ಶಾಂತಗೊಳಿಸಿ ಕಿಡ್ನಿ, ಲಿವರ್ ಮತ್ತು ಸಂಧಿವಾತದಂತಹ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಚೆರ್ರಿ ಹಣ್ಣು ಹೆಚ್ಚು ಸಹಾಯ ಮಾಡುತ್ತದೆ. 10ನೇ ಪ್ರಶ್ನೆ, ಖಾಸಗಿ ಭಾಗಗಳಲ್ಲಿ ತುರಿಕೆ ಶಾಶ್ವತವಾಗಿ ಪರಿಹಾರವಾಗಲು ಯಾವುದನ್ನು ಹಚ್ಚಬೇಕು? ಆಪ್ಷನ್ಸ್: ಎ ತೆಂಗಿನ ಎಣ್ಣೆ, ಬಿ ಅಲೋವೆರಾ, ಸಿ ಬೇವು, ಡಿ ಉಪ್ಪು. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಖಾಸಗಿ ಭಾಗದಲ್ಲಿ ತೇವಾಂಶವಿದ್ದರೆ ಅಥವಾ ಬೆವರುತ್ತಿದ್ದರೆ ಅದರಿಂದ ತುರಿಕೆ ಉಂಟಾಗುತ್ತದೆ. ಈಸ್ಟ್ ಸೋಂಕು ಅಥವಾ ಶಿಲೀಂಧ್ರದ ಸೋಂಕಿನಿಂದ ತುರಿಕೆ ಹೆಚ್ಚಾಗುತ್ತದೆ. ಅಂತಹ ಸಮಸ್ಯೆ ಉಂಟಾದಾಗಲೆಲ್ಲ ಉಪ್ಪನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಅದರಿಂದ ಖಾಸಗಿ ಭಾಗಗಳನ್ನು ಸ್ವಚ್ಛಗೊಳಿಸುವುದರಿಂದ ಉಪ್ಪು ಸೋಂಕನ್ನು ಹರಡುವ ಸೂಕ್ಷ್ಮ ಜೀವಿಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಹಾಗೆಯೇ ಬೇವು ಒಂದು ಔಷಧೀಯ ಸಸ್ಯವಾಗಿದೆ. ಬೇವಿನ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಇದು ತಣ್ಣಗಾದ ನಂತರ ಖಾಸಗಿ ಭಾಗಗಳನ್ನು ಈ ನೀರಿನಿಂದ ತೊಳೆಯುವುದರಿಂದ ತುರಿಕೆಯಿಂದ ನೀವು ಶೀಘ್ರ ಪರಿಹಾರವನ್ನು ಪಡೆಯಬಹುದು. ಮುಂದಿನ ಪ್ರಶ್ನೆ, ಭಗವಂತ ಹನುಮಂತ ಅಥವಾ ಆಂಜನೇಯನ ಹೆಂಡತಿಯ ಹೆಸರೇನು? ಆಪ್ಷನ್ಸ್: ಎ ಸತ್ಯವತಿ, ಬಿ ಸುವರ್ಚಲ, ಸಿ ಅನಂಗ ಕುಸುಮ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕೆಲವು ಪೌರಾಣಿಕ ಗ್ರಂಥಗಳಲ್ಲಿ ಭಗವಾನ್ ಹನುಮಂತನು 3 ಪತ್ನಿಯರನ್ನು ಹೊಂದಿದ್ದಾರೆ ಎಂದು ಹೇಳಲಾಗುತ್ತದೆ. ವರುಣನ ಪುತ್ರಿ ಸತ್ಯವತಿ, ಸೂರ್ಯದೇವನ ಪುತ್ರಿ ಸುವರ್ಚಲ, ಹಾಗೆಯೇ ರಾವಣನ ತಂಗಿ ಅನಂಗ ಕುಸುಮ. ಈ 3ರನ್ನು ಹನುಮಂತನು ಮದುವೆಯಾಗಿದ್ದಾನೆ ಎಂದು ಹೇಳಲಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.